ಈ ಹೊಸ ಕ್ವಿಡ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 370 ವರೆಗೂ ಫೈನಲ್ ಆಗುತ್ತೆ ಸರ್. 365 70 ಆಗುತ್ತೆ ಸರ್. ಓಕೆ ಸರ್, ಇವತ್ತು ಎಸ್ ಬಿ ಕಾರ್ಸ್ ಅಲ್ಲಿ ಎಷ್ಟು ಸ್ಟಾಕ್ ಇದೆ? 50 ಗಾಡಿ ಇದೆ ಸರ್. ಅದಕ್ಕೆ 50 ಗಾಡಿ ಇದೆಯಾ? 50 ಗಾಡಿ ಇದೆ. 190 ಫೈನಲ್. Final. ವಿಡಿಯೋ ಮಾಡಿದಾಗ ಎಷ್ಟು ಕಾರ್ಸ್ ಸೇಲ್ ಆಯ್ತು ಅಂಡ್ ಯಾವ ಕಡೆಯಿಂದ ಎಲ್ಲ ಬಂದಿದ್ರಿ ಸರ್? ಎಲ್ಲಾ ಕಡೆಯಿಂದ ರೆಸ್ಪಾನ್ಸ್ ಇದೆ ಸರ್. ಕಾರು ಸೇಲ್ ಆಗಿರುತ್ತೆ. ಒಂದು 10-12 ಕಾರ್ ಅವರು ಸೇಲ್ ಆಗಿದೆ. ಸೇಲ್ ಆಗಿದೆ. ಸೇಲ್ ಆಗಿದೆ. ಓಕೆ 20 ಮೈಲೇಜ್ ಬರುತ್ತೆ ನಿಮಗೆ. ಒಂದು ಹೌದು. 225 ಫೈನಲ್ ಆಗುತ್ತೆ ಸರ್ ನಿಮಗೆ. 225 ಫೈನಲ್ ಆಗುತ್ತೆ. 160 ಹೇಳ್ತಾ ಇದೀವಿ. 1.5 ಫೈನಲ್ ಆಗುತ್ತೆ ಸರ್ ಇದು. 1.5 ಫೈನಲ್ ಮಾಡಿ ಕೊಡ್ತಾರೆ ಶೋಲೆಟ್ ಬೀಟ್ ನ. 120 ಹೇಳ್ತಾ ಇದೀವಿ. 110 ಫೈನಲ್ ಆಗುತ್ತೆ ಸರ್ ಇದು. 1,10,000 ಫೈನಲ್ ಆಗುತ್ತೆ. ಸೊ ನೋಡಿ 290 ಫೈನಲ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ. 2 lakhs ಗೆ ಫೈನಲ್ ಬೀಟು ಎಸ್ ಬಿ ಕಾರ್ಸ್ ಅಲ್ಲಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಸೊ ವಿಡಿಯೋ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸ್ಕಿಪ್ ಮಾಡಿದ್ರೆ ಕೊನೆ ಗಂಟ ವಿಡಿಯೋನ ನೋಡಿ. 3,50,000 ಫೈನಲ್ ಮಾಡಿ ಕೊಡ್ತಾರೆ ಈ ಗಾಡಿನ. ಅದು 425 ಹೇಳ್ತಾ ಇದ್ದೀವಿ ಸರ್. 395 ವರೆಗೂ ಆಗುತ್ತೆ ಸರ್ ಫೈನಲ್. ಸರ್ ಫೈನಲ್ ಎಷ್ಟು? 390 ವರೆಗೂ ಆಗುತ್ತೆ ಸರ್. 390 ಫೈನಲ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3.5 ಹೇಳ್ತಾ ಇದ್ದೀವಿ. 325 ಫೈನಲ್ ಆಗುತ್ತೆ ಸರ್. 325 ಫೈನಲ್. ನೋಡ್ತಾ ಇರ್ಬೋದು, ಹೊಸ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ನಿಮ್ಗೆ ಗಾಡಿಯಲ್ಲಿ. 3 lakhs ಫೈನಲ್. ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿಸಿದ್ದಾರೆ, ಅದು ಕೂಡ ಬ್ಲೂ ಕಲರ್ ವಿಡಿಐ ಮಿಡಲ್ ವೇರಿಯಂಟ್. 690 ಫೈನಲ್. ಹೌದು ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? 625 ಫೈನಲ್ ಆಗುತ್ತೆ ಸರ್ ಇದು. 625 ಫೈನಲ್. ಸೆಕೆಂಡ್ ಓನರ್ ಆಗಿದೆ. 7 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. 7 lakhs ಫೈನಲ್. ಫೈನಲ್ ಆಗುತ್ತೆ. 680 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು, ಈ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಇನೋವಾ ಸಿಗದೇ ಇಲ್ಲ. 235 ವರೆಗೂ ಆಗುತ್ತೆ ಸರ್ ಫೈನಲ್ ನಿಮ್ಗೆ. 235 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. 2 lakhs ಹೇಳ್ತಾ ಇದ್ದೀವಿ ಸರ್. 180 ಫೈನಲ್ ಆಗುತ್ತೆ ಸರ್ ಇದು. 180 ಫೈನಲ್. ಇದು ಡೀಸೆಲ್ ಕಾರ್ ಅಲ್ವಾ? ಹೌದು ಸರ್. ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಾ? 780 ಹೇಳ್ತಾ ಇದ್ದೀವಿ ಸರ್. 760 ವರೆಗೂ ಆಗುತ್ತೆ ಸರ್. 760 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಎಸ್ ಬಿ ಕಾರ್ಸ್ ಹತ್ರ ಇದೀವಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗೆಲ್ಲ ಸಕಲಾಗಿತ್ತು ರೆಸ್ಪಾನ್ಸ್, ಅಂಡ್ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟೆ ಎಸ್ ಬಿ ಕಾರ್ಸ್ ಅಲ್ಲಿ ಅವೈಲೇಬಲ್ ಆಗಿದೆ. ಸೊ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮಗೆ ಇವಾಗ ಸರ್ ರೆಡಿ ಇದ್ದಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಎಂಟೈರ್ ನಂಬರ್, ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ಸರ್ ರೆಡಿ ಆಗಿದ್ದಾರೆ. ಸರ್ ಇವತ್ತು ಎಸ್ ಬಿ ಕಾರ್ಸ್ ಅಲ್ಲಿ ಎಷ್ಟು ಸ್ಟಾಕ್ ಇದೆ? 50 ಗಾಡಿ ಇದೆ ಸರ್. 50 ಗಾಡಿ ಇದೆಯಾ? ಗಾಡಿ ಇದೆ. ಓಕೆ. ಅಂಡ್ ಸರ್ ಇವಾಗ ಇನ್ನೊಂದ್ಸಲ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಸರ್, ಇವಾಗ ಎಸ್ ಬಿ ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? 2009 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2009. ಸರ್ ಇವಾಗ ಔಟ್ ಆಫ್ ಬೆಂಗಳೂರು ಸ್ವಲ್ಪ ದೂರ ಇರೋರ್ಗು ಲೋನ್ ಆಗುತ್ತೆ? ಮಾಡಿಸ್ಕೊಡ್ತೀವಿ ಸರ್. ಮಾಡಿಸ್ಕೊಡ್ತೀರಾ? 60 ಕಿಲೋಮೀಟರ್ ಒಳಗಡೆ ಇರಿದ್ರೆ ಮಾಡಿಸ್ಕೊಡ್ತೀವಿ. ಓಕೆ. ಸೊ 60 ಕಿಲೋಮೀಟರ್ ಒಳಗಡೆ ಇದ್ರೆ ಮಾಡ್ಕೊಡ್ತೀರಾ ಸರ್? ಇನ್ನೂ ಸ್ವಲ್ಪ ದೂರ ಇರೋರಿಗೆ ಅವ್ರದ್ದು ಐಟಿ ಮೇಲೆ ಡಿಪೆಂಡ್, ಅವ್ರದ್ದು ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಆರಾಮಾಗಿ ಮಾಡಿಸ್ಕೊಡ್ತೀರಾ? ಹೌದು ಸರ್. ಓಕೆ. ಸೊ ಇವಾಗ ಕಂಪ್ಲೀಟ್ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಬಂದ್ಬಿಡಿ. ಸೊ ಇವಾಗ ಬಂದ್ಬಿಟ್ಟು ನಾವು 10th ಟೈಮ್ ಬಂದ್ಬಿಟ್ಟು ವಿಸಿಟ್ ಆಗಿ ಶೋರೂಮ್ಗೆ ವಿಡಿಯೋ ಮಾಡ್ತಿರೋದು. ಸೊ ರೆಸ್ಪಾನ್ಸ್ ಎಲ್ಲ ಸೂಪರ್ ಆಗಿದೆ ಈ ಶೋರೂಮ್ ಇಂದ ಪರ್ಟಿಕ್ಯುಲರ್ ಆಗಿ. ಸರ್ ಇವಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಎಷ್ಟು ಕಾರ್ಸ್ ಸೇಲ್ ಆಯ್ತು ಅಂಡ್ ಯಾವ ಕಡೆಯಿಂದ ಎಲ್ಲ ಬಂದಿದ್ರಿ ಸರ್? ಎಲ್ಲಾ ಕಡೆಯಿಂದ ರೆಸ್ಪಾನ್ಸ್ ಇದೆ ಸರ್. ಕಾರು ಸೇಲ್ ಆಗಿರುತ್ತೆ. ಒಂದು 10-12 ಕಾರ್ ಅವರು ಸೇಲ್ ಆಗಿದೆ. ಸೇಲ್ ಆಗಿದೆ. ಸೇಲ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ವಿಡಿಯೋ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸ್ಕಿಪ್ ಮಾಡಿದ್ರೆ ಕೊನೆ ಗಂಟ ವಿಡಿಯೋನ ನೋಡಿ. ಸೊ ಇವತ್ತು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟಾಟಾ ನ್ಯಾನೋ, ನೋಡ್ತಾ ಇರ್ಬೋದು, ಯೆಲ್ಲೋ ಕಲರ್, ಸೂಪರ್ ಆಗಿದೆ. ಸರ್ ಯಾವ್ದು ಮಾಡ್ಲ್ ಇದು? ಸರ್ 2012 ಸೆಕೆಂಡ್ ಓನರ್. ಬರೀ 11,000 ಓಡಿದೆ ಸರ್ ಕಿಲೋಮೀಟರ್. ಸೆಕೆಂಡ್ ಓನರ್ 12 ಮಾಡ್ಲು 11,000. 11,000 ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದು. ಓಕೆ. ಸೊ ನೋಡ್ತಾ ಇರ್ಬೋದು ಸರ್, ಪವರ್ ಸ್ಟೇರಿಂಗ್ ಬರುತ್ತಲ್ಲ? ಇಲ್ಲ, ಪವರ್ ಸ್ಟೇರಿಂಗ್ ಬರುತ್ತೆ. ನಾರ್ಮಲ್ ಪವರ್ ಇಂಡ ಬರುತ್ತೆ, ಎಸಿ ಬರುತ್ತೆ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು, ಯೆಲ್ಲೋ ಕಲರ್ ಬ್ಯೂಟಿಫುಲ್ ಆಗಿದೆ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಕಂಪ್ಲೀಟ್ ಆಗಿ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ. ಸೊ ಕಾರು ಕಲ್ತ್ಕೊಳ್ಳೋರ್ಗಂತೂ ತುಂಬಾ ಬೆಸ್ಟ್. ಸೊ ನೋಡಿ ಹೆಂಗಿದೆ ಅಂತ, ಆರಾಮಾಗಿದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಲೆದರ್ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? 120 ಹೇಳ್ತಾ ಇದ್ದೀವಿ. 110 ಫೈನಲ್ ಆಗುತ್ತೆ ಸರ್ ಇದು. 1,10,000 ಫೈನಲ್ ಆಗುತ್ತೆ ಸರ್. ಸೊ ಎರಾ ಪ್ಲಸ್ ಇದೆ, Hyundai Ion ಎರಾ ಪ್ಲಸ್. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಸೆಕೆಂಡ್ ಓನರ್ ಸರ್. 70,000 ನೋಡಿದೆ. ಓಕೆ. ಶೋರೂಮ್ ಹಿಸ್ಟ್ರಿ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. 13 ಸೆಕೆಂಡ್ ಓನರ್, ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಬರುತ್ತೆ ಅಂಡ್ ಲೆದರ್ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಸಿಮಿಲರ್ ಆಗಿ ಸ್ಯಾಂಟ್ರಾ ತರನೇ ಬರುತ್ತೆ ವೆಹಿಕಲ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಒಂದು 290 ವರೆಗೂ ಆಗುತ್ತೆ ಸರ್ ಫೈನಲ್ ಇದು. 290 ಗಂಟ ಫೈನಲ್ ಆಗುತ್ತೆ. ಸೊ ನೋಡಿ 290 ಫೈನಲ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ.
ಸರ್ ಈ ಗಾಡಿಗೆ ಲೋನ್ ಆಗುತ್ತೆ ಸರ್? ಲೋನ್ ಆಗುತ್ತೆ, 2.5 ಲಕ್ಷ ಲೋನ್ ಆಗುತ್ತೆ. 2.5 ಲಕ್ಷ ಲೋನ್, ಬರೀ 50,000 ಕಟ್ಬಿಟ್ರೆ ಸಾಕು ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಹೌದು ಸರ್. ಅಂಡ್ i20 ಹುಡ್ಕೋರ್ಗೆ i20 ಇದೆ ಸರ್. ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ಸರ್. 2010 ಸೆಕೆಂಡ್ ಓನರ್ ಮ್ಯಾಗ್ನಾ ಸರ್. 70,000 ನೋಡಿದೆ. ಓಕೆ. 5 ಹೊಸ ಬ್ರಾಂಡ್ ನ್ಯೂ ಟೈರ್ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿ. 3.5 ಫೈನಲ್ ಆಗುತ್ತೆ ಸರ್ ಇದು. ಸರ್ 3.5 ಆಗುತ್ತೆ ಸರ್ ಫೈನಲ್. 3.5 ಫೈನಲ್? ಹೌದು ಸರ್. 3.5 ಲ್ಯಾಕ್ ಫೈನಲ್ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್. ಸೊ ಪೆಟ್ರೋಲ್ ಗಾಡಿ i20. ಸೊ ಇದರಲ್ಲಿ ನಿಮ್ಗೆ ಪೋಸ್ಟರಿಂಗು, ಪವರ್ ವಿಂಡೋ ಅಂಡ್ ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 3,50,000 ಫೈನಲ್ ಮಾಡಿ ಕೊಡ್ತಾರೆ ಈ ಗಾಡಿನ. ಅಂಡ್ ಅದ್ರ ಪಕ್ಕದಲ್ಲೇ ನಿಮ್ಗೆ ಮಾರುತಿ ಸುಜುಕಿ ಡಿಸೈರ್ ZX ಇದೆ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್. ಹೇಳಿ ಸರ್ ಡೀಟೇಲ್ಸ್. 2011 ಸೆಕೆಂಡ್ ಓನರ್ ಸರ್. 70,000 ನೋಡಿದೆ. ಓಕೆ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ನಿಮ್ಗೆ. ಓಕೆ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಹೌದು ಸೊ sir. ಪೆಟ್ರೋಲ್ ವೆಹಿಕಲ್. ಸೊ 4 ಕೂಡ ಟೈರ್ ಬಂಪರ್ ಆಗಿದೆ, ಸೂಪರ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್ ಅಂಡ್ 4 ಕೂಡ ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್, ಪ್ಯಾಸೆಂಜರ್ ಅಂಡ್ ಡ್ರೈವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಅದು 425 ಹೇಳ್ತಾ ಇದೆ ಸರ್. 395 ಆಗುತ್ತೆ ಸರ್ ಫೈನಲ್. ಸರ್ ಫೈನಲ್ ಎಷ್ಟು? 390 ಆಗುತ್ತೆ ಸರ್. 390 ಫೈನಲ್? ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ಇದು ಡೆಲಿವರಿ ಆಗ್ತೈತೆ ಇವತ್ತು. ಅಂಡ್ ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ. 2010 ಸೆಕೆಂಡ್ ಓನರ್ VX ಸರ್. ಇದು ಪೆಟ್ರೋಲ್. ಓಕೆ. 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಇದು 65,000 ಕಿಲೋಮೀಟರ್ ರನ್ ಆಗಿದೆ ಪೆಟ್ರೋಲ್. ಸೊ ನೋಡ್ತಾ ಇರ್ಬೋದು ವೈಟ್ ಕಲರ್. ಸೊ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಓನ್ಲಿ 65. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸರ್ ಇವಾಗ ಪೆಟ್ರೋಲ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಎಲ್ಲ? 18 ಬರುತ್ತೆ ಸರ್. ಇದು 18. ಲಾಂಗ್ ಅಲ್ಲಿ ಏನು ಒಂದು 19 ಗಂಟೆ ಬರ್ಬೋದು ಬರುತ್ತೆ ಸರ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3.5 ಹೇಳ್ತಾ ಇದೆ. 325 ಫೈನಲ್ ಆಗುತ್ತೆ ಸರ್. 325 ಫೈನಲ್ ಆಗುತ್ತೆ. ಅಂಡ್ ಇನ್ನೊಂದು ವ್ಯಾಗನರ್ ಹುಡುಕೋರ್ಗೆ ವ್ಯಾಗನರ್ ಇದೆ. ಹೇಳಿ ಸರ್. ಸರ್ 2012 ಸೆಕೆಂಡ್ ಓನರ್ ಇದೆ ಸರ್. ಇದು ಓಕೆ. 60,000 ಕಿಲೋಮೀಟರ್ ಓಡಿದೆ. ಒಳ್ಳೆ ಮ್ಯಾಗ್ವಿಲ್ ಇದೆ, ಹೊಸ ಟೈರ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ. ಹೌದು. ಇದು 315 ಹೇಳ್ತಾ ಇದೆ ಸರ್. 3 ಲಕ್ಷ ಫೈನಲ್ ಆಗುತ್ತೆ ಸರ್. ಇದು 315, 3 ಲಕ್ಷ ಫೈನಲ್ ಆಗುತ್ತೆ ಸರ್. ಸೊ 3 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವ್ಯಾಗನರ್ ನ. ಹೌದು ಸರ್. ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ಸೂಪರ್ ಆಗಿದೆ. ಸೊ ವ್ಯಾಗನರ್ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಸ್ವಿಫ್ಟ್ ಗಿಂತ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಹೆಡ್ ರೂಮ್ ಜಾಸ್ತಿ ಇರುತ್ತೆ ಅಂಡ್ ಲೆಗ್ ರೂಮ್ ಕೂಡ ಜಾಸ್ತಿ ಅಂಡ್ ಸೀಟು ಕೂಡ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಹೊಸ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ನಿಮ್ಗೆ ಗಾಡಿಯಲ್ಲಿ. 3 lakhs ಫೈನಲ್ ಆಗುತ್ತೆ ಸರ್. ಬರೀ 3 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಇಲ್ಲಿ ಇನ್ನೂ ಒಂದು ನ್ಯಾನೋ ಇದೆ. ಹೇಳಿ ಸರ್ ಈ ನ್ಯಾನೋ ಬಗ್ಗೆ. 2014 ಸಿಂಗಲ್ ಓನರ್ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ. 140 ಫೈನಲ್ ಆಗುತ್ತೆ ಸರ್. ಇದು 1,40,000 ಫೈನಲ್ ಆಗುತ್ತೆ ಸರ್. ನೋ ಪಾರ್ಕಿಂಗ್ 140 ಆಗುತ್ತೆ ಸರ್. 2014 ಮಾಡಲು. ಹೌದು ಸರ್. ಸರ್ ಇದರಲ್ಲಿ ಪವರ್ ವಿಂಡೋ ಬರುತ್ತಾ? ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ನಿಮ್ಗೆ ಬ್ಲೂಟೂತ್ ಕೂಡ ಇದೆ. ಬ್ಲೂಟೂತ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಎಲ್ಲ ಇದೆ ಗಾಡಿಯಲ್ಲಿ. ಸೊ 1,40,000 ನೋ ಪಾರ್ಕಿಂಗ್ ಫೈನಲ್. ಸೊ ನಿಮ್ಗೆ ನ್ಯಾನೋ ಆಲ್ಮೋಸ್ಟ್ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಸಿಟಿಯಲ್ಲಿ ಓಡಿಸ್ಕೊಳಕ್ ಮಾತ್ರ ಎಕ್ಸಲೆಂಟ್ ಕಾರ್ ಇದು ಬಂದ್ಬಿಟ್ಟು. ಸೊ ಆಟೋ ಅಲ್ಲಿ ಹೋಗೋ ಬದಲು ಈ ಕಾರ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿರುತ್ತೆ. ನ್ಯಾನೋ ಟ್ವಿಸ್ಟ್ XT ವೇರಿಯಂಟ್ 1,40,000 ಫೈನಲ್ ಮಾಡಿ ಕೊಡ್ತಾರೆ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸರ್ ಈ ಗಾಡಿಗೆ ಶೋರೂಮ್ ಟ್ರ್ಯಾಕ್ ಇದೆಯಾ? ಶೋರೂಮ್ ಟ್ರ್ಯಾಕ್ ಇದೆ ಸರ್. ಓಕೆ. 1,40,000 ಫೈನಲ್. 2014 ಮಾಡಲು. 14 ಮಾಡಲು ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್ ಗಾಡಿ. ಸೊ ಮಾರುತಿ ಸುಜುಕಿ ಬ್ರಿಜಾ, ಅದು ಕೂಡ ಡೀಸೆಲ್, ಅದು ಕೂಡ ಮಿಡಿಲ್ ವೇರಿಯಂಟ್, ಮೋಸ್ಟ್ ಮನಿ ವ್ಯಾಲ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ 2016 ಸೆಕೆಂಡ್ ಓನರ್ VDI ಸರ್. ಇದು ಓಕೆ. ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಒಳ್ಳೆ ಮೈಲೇಜ್ ಬರುತ್ತೆ. 725 ಹೇಳ್ತೇವೆ. ಒಂದು 690 ಫೈನಲ್ ಆಗುತ್ತೆ ಸರ್. ಇದು 690 ಗಂಟೆ ಫೈನಲ್ ಆಗುತ್ತೆ ಸರ್. ಇದು 720 ಕೋಟಿಂಗ್ ಪ್ರೈಸ್, 690 ಫೈನಲ್ ಮಾಡಿ ಕೊಡ್ತಾರೆ. ಗಾಡಿ ನೋಡ್ತಾ ಇರ್ಬೋದು ಅದು ಕೂಡ ಡೀಸೆಲ್ ಕಾರು. ಸೊ ಬ್ರಿಜಾ ಒಳ್ಳೆ ಆಫ್ ರೋಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಇದರಲ್ಲಿ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ನೋಡ್ತಾ ಇರ್ಬೋದು ಸೂಪರ್ ಆಗಿದೆ. ಸರ್ ಈ ಬ್ರಿಜಾ ಎಷ್ಟು ರನ್ ಆಗಿದೆ? ಸರ್ 74 ಆಗಿದೆ ಸರ್. ಇದು 74. ಸರ್ ಓನರ್ಶಿಪ್? ಸೆಕೆಂಡ್ ಓನರ್ ಆಗಿದೆ ಸರ್. ಸೊ ನಿಮ್ಗೆ ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿಸಿದ್ದಾರೆ. ಅದು ಕೂಡ ಬ್ಲೂ ಕಲರ್ VDI ಮಿಡಲ್ ವೇರಿಯಂಟ್. 690 ಫೈನಲ್. ಹೌದು ಸರ್.
ಅಂಡ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಹುಡುಕೋರ್ಗೆ ಇಕೋ ಸ್ಪೋರ್ಟ್ಸ್ ಇದೆ ಸರ್. ಇದು ಡೀಸೆಲ್ ವೆಹಿಕಲ್ 2016 ಸೆಕೆಂಡ್ ಓನರ್, ಟ್ರೆಂಡ್ ಪ್ಲಸ್ ಇದು. ಓಕೆ, 69,000 ಓಡಿದೆ ಸರ್ ಇದು. ಡೀಸೆಲ್ ಗಾಡಿ ಅಲ್ಲ ಹೌದು ಸರ್? ಸರ್, ಹೌದು. ಓಕೆ, ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಆಗಿದೆ ಸರ್. ಓಕೆ, ಸೊ ಟ್ರೆಂಡ್ ಪ್ಲಸ್ ಗಾಡಿ. ಸೊ ನಿಮ್ಗೆ ಟ್ರೆಂಡ್ ಪ್ಲಸ್ ಸಿಗ್ತೈತೆ, ಅದು ಕೂಡ ವೈಟ್ ಕಲರ್ ಮಿಡಿಲ್ ವೇರಿಯಂಟ್, ಅದು ಕೂಡ ಡೀಸೆಲ್ ಕಾರು. ನೋಡ್ತಾ ಇರ್ಬೋದು ಬೆಸ್ಟ್ ಸ್ಟೋನ್ ಟೈರ್ಸ್ ಎಲ್ಲ ಇದೆ ನಿಮ್ಗೆ. ಸೊ ಫೋರ್ಡ್ ಬಗ್ಗೆ ನಾವೇನ್ ಮಾತಾಡಬೇಕಾಗಿಲ್ಲ, ಕಾರ್ ಮಾತ್ರ ಫುಲ್ ಇನ್ಬಿಲ್ಟ್ ಕ್ವಾಲಿಟಿ ಎಕ್ಸ್ಟ್ರೀಮ್ ಆಗಿ ಬರುತ್ತೆ. ಇದ್ರಲ್ಲಿ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? 625 ಫೈನಲ್ ಆಗುತ್ತೆ ಸರ್ ಇದು. 625 ಫೈನಲ್. 25 ಫೈನಲ್ ಆಗುತ್ತೆ. ಓಕೆ, 625 ಗೆ ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ ಹುಂಡೈ ಕ್ರೆಟಾ ನೋಡ್ತಾ ಇರ್ಬೋದು, ಕಾಂಪ್ಯಾಕ್ಟ್ ಎಸ್ ಯು ಅಲ್ಲಿ ಕಿಂಗ್ ಈ ಗಾಡಿ. ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್, SX. ಓಕೆ, ಟಾಪ್ ಎಂಡ್ ಮಾಡಲ್ ಇದು, ಡೀಸೆಲ್ ವೆಹಿಕಲ್. ಡೀಸೆಲ್ ಕಾರು ಟಾಪ್ ಎಂಡ್. ಹೌದು ಸರ್, 11.5 ನೆಗೋಷಿಯಬಲ್ ಇದೆ. ಒಂದು 11.25 ಕರುವ ಆಗುತ್ತೆ ಸರ್ ಫೈನಲ್. 11.5 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 11, 20, 25 ಆ ಕಡೆ ಈ ಕಡೆ. ಹೌದು ಸರ್, ಹೌದು. ಸರ್ ಎಷ್ಟು ರನ್ ಆಗಿದೆ? 85 ಆಗಿದೆ ಸರ್. ಓನರ್ಶಿಪ್ ಸರ್? ಸಿಂಗಲ್ ಓನರ್. 11 ಮಾಡಲು. 17 ಮಾಡಲ್. 17 ಮಾಡಲು, ಸಾರಿ. ಸೊ 17 ಮಾಡಲು ಗಾಡಿ. ಅಲೈವಿಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಈ ತರ ಇದೆ. SX ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಹುಂಡೈ ಕ್ರೆಟಾ. ಸೊ ಆಮ್ರೆಸ್ಟ್ ಎಲ್ಲ ಬರುತ್ತೆ, 2 ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ ನಿಮ್ಗೆ. ಪಾರ್ಸಲ್ ಟ್ರೇ ಕೂಡ ಇದೆ ಗಾಡಿಯಲ್ಲಿ. ಸೊ ಟಾಪ್ ಎಂಡ್ ವೆಹಿಕಲ್, ಎಲ್ಲ ಫೀಚರ್ಸ್ ಬರುತ್ತೆ. ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟುಡೇ ಆಡಿಯೋ ಸಿಸ್ಟಮ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್. ಸರ್ ಏನ್ ಹೇಳಿದ್ದು ಪ್ರೈಸ್? 11.25 ಆಗುತ್ತೆ ಸರ್ ಫೈನಲ್. ಓಕೆ, 11.25 ಫೈನಲ್. ಹೌದು ಸರ್. ಅಂಡ್ ವೋಕ್ಸ್ ವ್ಯಾಗನ್ ಪೋಲೋ, ಅದು ಕೂಡ ಮಿಡಿಲ್ ವೇರಿಯಂಟ್. ಮೋಸ್ಟ್ ಆಫ್ ದ ಮೆಂಬರ್ಸ್ ಈ ಗಾಡಿನ ಹುಡುಕ್ತಾನೆ ಇರ್ತೀರಾ. ಗಾಡಿ ಮಾತ್ರ ವೈಟ್ ಕಲರ್, ಸೂಪರ್ ಆಗಿದೆ. ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್ ಇದು. ಓಕೆ, ಕಂಫರ್ಟ್ ಏನು ಆಪ್ಷನ್ ಇಲ್ಲ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಅಪ್ಡೇಟ್ ಎಲ್ಲ ಹಿಸ್ಟ್ರಿ ಇದೆ ಸರ್ ನಿಮ್ಗೆ ಇದು. ಸೊ ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ. ಹೌದು ಸರ್, ಹೌದು. ಸೊ ಸರ್ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಇದೆಯಾ? ಹೌದು ಸರ್, ಹೌದು. 17 ಮಾಡಲು. 17 ಸಿಂಗಲ್ ಓನರ್ ಸರ್ ಇದು. ಓಕೆ, ಡೀಸೆಲ್ ಪೆಟ್ರೋಲ್? ಡೀಸೆಲ್, ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಸೊ ವೋಕ್ಸ್ ವ್ಯಾಗನ್ ಕಾರ್ಸ್ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್, ಪಲ್ಟಿ ಹೊಡೆದ್ರು ಕೂಡ ಏನಾಗಲ್ಲ. ಅಂಡ್ ಏರ್ ಬ್ಯಾಗು, ABS, ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಓಕೆ, ಸೊ ಸರ್ವಿಸ್ ಟ್ರ್ಯಾಕ್ ಎಲ್ಲ ಕಂಪ್ಲೀಟ್ ಆಗಿ ಸಿಗುತ್ತೆ ನಿಮ್ಗೆ ಈ ಗಾಡಿಗೆ. ಅಂಡ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 560 ವರೆಗೂ ಫೈನಲ್ ಆಗುತ್ತೆ ಸರ್. 560 ಫೈನಲ್ ಆಗುತ್ತೆ ಸರ್. ಹೌದು. ಓಕೆ, ಸೊ ಇನ್ನೂ ಒಂದು ವ್ಯಾಗನರ್ ಇದೆ. ಸೊ ಈ ವ್ಯಾಗನರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಒಳ್ಳೆ ಸ್ವಿಫ್ಟ್ ಗಿಂತ ಸೂಪರ್ ಆಗಿದೆ ಈ ವೆಹಿಕಲ್ ಮಾತ್ರ. ಹೊಸ ಅಪೋಲೋ ಟೈರ್ಸ್ ಎಲ್ಲ ಇದೆ. ಅಂಡ್ ಸೈಡ್ ನೋಡಿ, ಸೈಡ್ ಮೌಂಟಿಂಗ್ ಅದು ಕ್ಲಾಡಿಂಗ್ ಎಲ್ಲ ಸೂಪರ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಬರ್ತೈತೆ. ಸೊ ತುಂಬಾ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ, ಕಸ್ಟಮೈಸ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಸೀಟಿಂಗ್ ಕೂಡ ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಡ್ಯುಯಲ್ ಟೋನ್ ಸೀಟಿಂಗ್ ಎಲ್ಲ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್ ಇದೆ ನಿಮ್ಗೆ. ಆಲ್ಮೋಸ್ಟ್ 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ರೈರ್ ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಸೊ ಇದು 2019 ಸಿಂಗಲ್ ಓನರ್, ZXi ಟಾಪ್ ಎಂಡ್ ಮಾಡಲು, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ, 6 ಲಕ್ಷ ಹೇಳ್ತದೆ. ಒಂದು 580 ವರೆಗೂ ಆಗುತ್ತೆ ಸರ್ ಫೈನಲ್ ಇದು. 580 ಫೈನಲ್ ಆಗುತ್ತೆ. ಹೌದು ಸರ್. ಸೊ 580 ಫೈನಲ್. ಸರ್ ಈಗ ಈ ಕಾರ್ ಸ್ವಲ್ಪ ಮಾಮೂಲಿ ವ್ಯಾಗನರ್ ಗಿಂತ ಡಿಫ್ರೆಂಟ್ ಆಗಿದೆ ಅಲ್ವಾ? ಹೊಸ ಗಾಡಿ ಬಂದು ನಿಮಗೆ 8,75,000 ಇದೆ ಸರ್ ಇದು. ಓಕೆ, 580 ಫೈನಲ್ ಆಗುತ್ತೆ. 580 ಫೈನಲ್ ಮಾಡಿ ಕೊಡ್ತಾರೆ ಈ ವ್ಯಾಗನರ್ ನ. 2019 ಮಾಡಲು. ಓಕೆ, ಅಂಡ್ ಅದ್ರ ಹಿಂದ್ಗಡೆ ಒಂದು SX4 ಇದೆ. ಹೇಳಿ ಸರ್. 2011 ಸೆಕೆಂಡ್ ಓನರ್ ZDI ಇದೆ, ಟಾಪ್ ಎಂಡ್ ಮಾಡಲು. ZDI ಡೀಸೆಲ್ ವೆಹಿಕಲ್, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, 3 ಫೈನಲ್ ಆಗುತ್ತೆ ಸರ್ ಇದು. 3 ಫೈನಲ್ ಮಾಡಿ ಕೊಡ್ತೀರಾ ಸರ್ ಇದು? ಸೊ ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿಯಲ್ಲಿ ಲಕ್ಸುರಿ ಗಾಡಿ, ಸೆಡಾನ್, ಅದು ಕೂಡ ದೊಡ್ಡ ವೆಹಿಕಲ್. ನಿಮ್ಗೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಅಂಡ್ ಟೈರ್ ಕೂಡ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಸೆಗ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಪೆಟ್ರೋಲೇ ನೋಡಿರ್ತೀರಾ, ಡೀಸೆಲ್ ರೈರ್
ಒಂದ್ ಒಳ್ಳೆ ಕಾಂಬಿನೇಷನ್ ಇದು ಬಂದ್ಬಿಟ್ಟು. ಸೊ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು ಡೀಸೆಲ್ ವೆಹಿಕಲ್ ಅಪ್ ಟು 18, 19, 20 ಬರುತ್ತೆ 20 ವರೆಗೂ ಬರುತ್ತೆ. 20 ಆರಾಮಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಏನ್ ಹೇಳಿದ್ದು ಪ್ರೈಸ್? 3 ಆಗುತ್ತೆ ಸರ್ ಫೈನಲ್. 350 ಫೈನಲ್ ಆಗುತ್ತೆ ಸರ್. ಸೊ 350 ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ, ಸೂಪರ್ ಆಗಿದೆ. SX4 ZDI ಟಾಪ್ ಎಂಡ್ ವೆಹಿಕಲ್. ಅಂಡ್ ಒಂದು ಆಲ್ಟೋ ಇದೆ, ಹೇಳಿ ಸರ್ ಆಲ್ಟೋ ಬಗ್ಗೆ. ಸರ್ 2012 ಥರ್ಡ್ ಓನರ್ ಆಗಿದೆ ಸರ್ ಇದು. ಓಕೆ, AC ಪವರ್ ಸ್ಟೇರಿಂಗ್ ಬರುತ್ತೆ. ಗುಡ್ ಮೈಲೇಜ್, ಒಳ್ಳೆ ಮೈಲೇಜ್ ಇದೆ ನಿಮ್ಗೆ. 190 ಫೈನಲ್ ಆಗುತ್ತೆ ಸರ್ ಇದು. 190 ಫೈನಲ್ ಆಗುತ್ತೆ ಸರ್. ಸೊ 1,90,000 ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ನೋಡ್ತಾ ಇರ್ಬೋದಿಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಆಲ್ಟೋ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಇದು ಬಂದ್ಬಿಟ್ಟು ಒಂದು ನಿಮ್ಗೆ 2 ವೀಲರ್ ಮೇಂಟೆನೆನ್ಸ್ ಕೂಡ ಆಗಲ್ಲ, ಅಷ್ಟು ಕಡಿಮೆ ಆಗುತ್ತೆ ನಿಮ್ಗೆ. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಈ ಕಾರ್ಗೆ. 190 ಫೈನಲ್ ಆಗುತ್ತೆ ಸರ್. ಯಾವ ಸರ್ ಮಾಡ್ಲಿದು? 2012 ಸರ್ ಅದು. ಓನರ್ಶಿಪ್ ಥರ್ಡ್ ಓನರ್ ಆಗಿದೆ. ಎಷ್ಟು ರನ್ನಿಂಗ್ ಆಗಿದೆ? 70,000 ಆಗಿದೆ ಸರ್. ಓಕೆ ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಫೋರ್ಡ್ ಫಿಗೋ ಇದೆ, ಹೇಳಿ ಸರ್ ಸಿಲ್ವರ್. ಅದು ಕೂಡ 2011 ಸೆಕೆಂಡ್ ಓನರ್. ZXi ಇದೆ, ZDI ಇದೆ. ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. ಹೊಸ ಟೈರ್ ಇದೆ. ಓಕೆ, 20 ಮೈಲೇಜ್ ಬರುತ್ತೆ ನಿಮ್ಗೆ. ಒಂದು 225 ಫೈನಲ್ ಆಗುತ್ತೆ ಸರ್ ನಿಮ್ಗೆ. 225 ಫೈನಲ್ ಆಗುತ್ತೆ. ಹೌದು ಸರ್, ಹೌದು. ಸೊ 2,25,000 ಫೈನಲ್ ಮಾಡಿ ಕೊಡ್ತಾರೆ. 4 ಕೂಡ ಟೈರ್ ಇದೇ ತರ ಇದೆ ನಿಮ್ಗೆ. ಹೊಸ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಇದೆ. 225 ಫೈನಲ್, ಅದು ಕೂಡ ಡೀಸೆಲ್ ವೆಹಿಕಲ್. ಸೊ ಫೋರ್ಡ್ ಫಿಗೋ ಡೀಸೆಲ್ ನಿಮ್ಗೆ ಆರಾಮಾಗಿ ಒಂದು 20+ ಕ್ಲೈಮ್ ಮಾಡುತ್ತೆ. ಸೊ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 2 ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಸೊ ಗಾಡಿ ಎಲ್ಲ ಈ ತರ ಇದೆ. 225 ಇಷ್ಟು ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ. ಅಂಡ್ ಒಂದು ಬೊಲೆನೋ, ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್. 48,000 ಓಡಿದೆ. ಆಲ್ಫಾ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ ನಿಮ್ಗೆ. ಎಲ್ಲ ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ನಿಮ್ಗೆ. ಒಂದು 580 ಫೈನಲ್ ಆಗುತ್ತೆ ಸರ್ ನಿಮ್ಗೆ. 580 ಫೈನಲ್ ಮಾಡಿ ಕೊಡ್ತೀರಾ? ಲೋನೇ ಮಾಡಿಸ್ಕೊಡ್ತೀವಿ ಸರ್. ಅಪ್ಡೇಟ್ ಫುಲ್ ಲೋನ್ ಆಗುತ್ತೆ ನಿಮ್ಗೆ. 95% ಲೋನೇ ಆಗುತ್ತೆ. ಹೌದು ಸರ್, ಹೌದು. ಸರ್ ಏನ್ ಹೇಳಿದ್ದು ಪ್ರೈಸ್? 585 ಫೈನಲ್ ಆಗುತ್ತೆ. 585 ಫೈನಲ್. ಏನ್ ಆರಾಮಾಗಿ ಒಂದು 50,000 ಕಟ್ಬಿಟ್ರೆ ಸಾಕು, ಹೊಸ ವೆಹಿಕಲ್ ಸಿಗುತ್ತೆ. ಸರ್ ಇದು ಪೆಟ್ರೋಲ್ ಅಲ್ಲಿ ಇವಾಗ ಇದು ಎಷ್ಟು ಬರುತ್ತೆ ಮೈಲೇಜ್? ಇದು ಒಂದು 18-19 ಬರುತ್ತೆ ಸರ್. 18-19 ಪೆಟ್ರೋಲ್ ಅಲ್ಲಿ ಈಸಿಯಾಗಿ ಬರುತ್ತೆ. ಸೊ ಆಲ್ಫಾ, ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಕಾರು ಅವೈಲಬಲ್ ಆಗಿದೆ SP ಕಾರ್ಸ್ ಅಲ್ಲಿ. ಸರ್ ಏರ್ ಸ್ಪಾಯ್ಲರ್ ಎಲ್ಲ ಇದೆ ಗಾಡಿಯಲ್ಲಿ. ಬೊಲೆನೋ ಸರ್ 595 ಫೈನಲ್. 580. ಓಕೆ. ಅಂಡ್ ಸೊಲೆಟ್ ಬೀಟ್ ಹುಡ್ಕೋರ್ಗೆ ಬೀಟ್ ಇದೆ, ಹೇಳಿ ಸರ್. ಇದು ಡೀಸೆಲ್ ಕಾರು. 2012 ಸಿಂಗಲ್ ಓನರ್ ಸರ್. ಇದು AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಸಿಂಗಲ್ ಓನರ್ ಇದೆ. ಹೌದು, ಬೀಟ್ ಆರಾಮಾಗಿ 22-23 ಬಂದಿರೋರು ಹೇಳ್ತಿದಾರೆ. ಒಂದು 2 lakhs ಫೈನಲ್ ಆಗುತ್ತೆ ಸರ್. ಇದು 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್, ಹೌದು. ಸೊ 2 lakhsಗೆ ಫೈನಲ್ ಬೀಟ್ SP ಕಾರ್ಸ್ ಅಲ್ಲಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಫೈನಲ್ 2 lakhs. ಎಷ್ಟು ಒನ್ ಆಗಿದೆ ಸರ್? ಇದು 60,000 ಆಗಿದೆ. ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ಬರೀ 60,000 ಓಡಿರೋದು. ಬೀಟ್ ಎಲ್ಲೂ ಕೂಡ ಸಿಗಲ್ಲ ನಿಮ್ಗೆ ಆಲ್ಮೋಸ್ಟ್. ಸೊ ಸಿಂಗಲ್ ಓನರ್ ಬೀಟ್ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ. ಅದು ಕೂಡ 60,000 ಕಿಲೋಮೀಟರ್ ರನ್ ಆಗಿರೋದು. ಸೊ ಅದು ಕೂಡ ಡೀಸೆಲ್ ಕಾರು. ಆರಾಮಾಗಿ 23-4 ಗಂಟೆ ಒಳ್ಳೆ ಮೈಲೇಜ್ ಬರುತ್ತೆ. ಸೋಲೆಟ್ ಬಿಟ್. ಸೊ ಅದ್ರ ಪಕ್ಕದಲ್ಲೇ ಒಂದು ಕ್ವಿಡ್ ಇದೆ, ಹೇಳಿ ಸರ್. ಸರ್ 2018 ಸೆಕೆಂಡ್ ಓನರ್ ಸರ್ ಇದು. ಓಕೆ. ಆಟೋಮೆಟಿಕ್ ಇದೆ, ಕ್ಲೈಂಬರ್ ಇದು. ಕ್ಲೈಂಬರ್ ಆಟೋಮೆಟಿಕ್. ಹೌದು ಸರ್. ಎಷ್ಟು ರನ್ ಆಗಿದೆ ಸರ್? 55,000 ಆಗಿದೆ ಸರ್ ಇದು. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ಒಂದು 380 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 380 ಗಂಟೆ ಫೈನಲ್ ಆಗುತ್ತೆ ಸರ್ ಅದು. ಸೊ ನೋಡ್ತಾ ಇರ್ಬೋದು, 380 ಗಂಟೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಗಾಡಿ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಆಟೋಮೆಟಿಕ್ ವೇರಿಯಂಟ್. ಸೊ ಕ್ವಿಡ್ RXT ವೇರಿಯಂಟ್. ಸೊ ಇದರಲ್ಲಿ ನಿಮ್ಗೆ ಟಚ್ ಸ್ಕ್ರೀನು, ಸಿಂಗಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. 57,971 ಕಿಲೋಮೀಟರ್ ರನ್ ಆಗಿದೆ ಸರ್. ಆಟೋಮೆಟಿಕ್ ರೆನಾಲ್ಟ್ ಕ್ಲೈಂಬರ್ RXT ವೇರಿಯಂಟ್ ಸೂಪರ್ ಆಗಿದೆ. ಅದು ಕೂಡ 2018 ಮಾಡಲು
ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತಿದ್ದಾರೆ. ಏನ್ ಹೇಳಿ ಸರ್ ಪ್ರೈಸ್? 380 ಫೈನಲ್ ಆಗುತ್ತೆ ಸರ್ ಇದು. 380 ಫೈನಲ್. ಇದು 1 ಲೀಟರ್ ಇಂಜಿನ್ ಅಲ್ವಾ? 1 ಲೀಟರ್ ಇಂಜಿನ್ ಸರ್. ಹೌದು. ಓಕೆ. ಸೊ ನೋಡ್ತಾ ಇರ್ಬೋದು 380 ಫೈನಲ್. ಗಾಡಿ ಎಲ್ಲ ಈ ತರ ಇದೆ. ಹೌದು. ಸೊ ರೆನಾಲ್ಡ್ ಕ್ಲೈಂಬರ್ ಇದೆ, ಸಿಮಿಲರ್ ಆಗಿ ಇದು ನೋಡ್ತಾ ಇರ್ಬೋದು ನಿಮ್ಗೆ ಎರ್ಟಿಗಾ ತರನೇ ಕಾಣಿಸುತ್ತೆ. ರೆನಾಲ್ಡ್ ಲಾರ್ಜಿ. ಇಲ್ಲಿ ಬಂದ್ಬಿಟ್ಟು ಒಂದು ರೆನಾಲ್ಡ್ ಲಾರ್ಜಿ ಇದೆ. ಸೊ ಇದು ಸಿಮಿಲರ್ ಆಗಿ ನಿಮ್ಗೆ ಎರ್ಟಿಗಾ ತರನೇ ಇರುತ್ತೆ ಆಲ್ಮೋಸ್ಟ್. ಅಂಡ್ ನೋಡ್ತಾ ಇರ್ಬೋದು ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 4 ಕೂಡ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗು, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು 6 ಸೀಟಿಂಗ್ ಅಲ್ವಾ ಸರ್? 7 ಸೀಟರ್ ಬರುತ್ತೆ ಸರ್ ಇದು. 7 ಸೀಟರ್ ಗಾಡಿ. ಸೊ ನೋಡ್ತಾ ಇರ್ಬೋದು 7 ಸೀಟರ್ ಗಾಡಿ. ಸೊ ರೈರ್ ಕೂಡ ನಿಮ್ಗೆ ಆಮ್ರೆಸ್ಟ್ ಇದೆ. ಸೊ ಗಾಡಿ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಮೇಲ್ಗಡೆ ರೂಫ್ AC ಎಲ್ಲ ಇದೆ ನಿಮ್ಗೆ. ಓಕೆ ಸರ್, ಈ ಲಾರ್ಜಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಸಿಂಗಲ್ RXZ ಟಾಪ್ ಎಂಡ್ ಬರುತ್ತೆ. ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಬರುತ್ತೆ. ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. 22 ಬರುತ್ತೆ. 6.5 6.25 ಫೈನಲ್ ಆಗುತ್ತೆ ಸರ್ ನಿಮಗೆ. 6.5 6.25 ಫೈನಲ್. 625 ಫೈನಲ್ ಆಗ್ಬಿಡುತ್ತೆ. ಫೈನಲ್ ಆಗುತ್ತೆ ಸರ್. ಸರ್ ರೆನಾಲ್ಡ್ ಲಾರ್ಜಿ 2015 ಸಿಂಗಲ್ RXZ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಬರುತ್ತೆ. ಓಕೆ ಸರ್. ಸರ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂಡ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ 85% ಟೈರ್ಸ್ ಇದೆ, ಏನ್ ತೊಂದ್ರೆ ಇಲ್ಲ. ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಅದ್ರ ಹಿಂದ್ಗಡೆ ಒಂದು ಇನೋವಾ ಇದೆ. ಹೇಳಿ ಸರ್. 2010 ಸೆಕೆಂಡ್ ಓನರ್ ಇದೆ ಸರ್. B ವರ್ಷನ್ ಟಾಪ್ ಎಂಡ್ ಮಾಡಲ್ ಇದೆ. ಓಕೆ. ಬರೀ 1,55,000 ಓಡಿದೆ. ಅಪ್ಡೇಟ್ ಎಷ್ಟೇ ಇದೆ ನಿಮ್ಗೆ ಇದೆಲ್ಲ. ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಇದೆ. ಸೊ ಪಿನ್ ಟು ಪಿನ್ ಶೋರೂಮ್ ಟ್ರ್ಯಾಕ್ ಇದೆ. 1,50,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. 7 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. 7 lakhs ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇನೋವಾ ಅಂದ್ರೆ ಒಂಥರ ಐರಾವತ ತರ ಇರುತ್ತೆ ಗಾಡಿ. ಸೊ ಫ್ಯಾಮಿಲಿಗೆ ಮಾತ್ರ ಇದ್ರಷ್ಟು ಕಂಫರ್ಟ್ ಬರೋದು ಯಾವ ಗಾಡಿನೂ ಬರಲ್ಲ. ಸೊ ಅಂಡ್ ಈ ಬಡ್ಜೆಟ್ ಅಲ್ಲಿ ನಿಮ್ಗೆ ಇನೋವಾ ಆಲ್ಮೋಸ್ಟ್ ಸಿಗಲ್ಲ. ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಎಲ್ಲ ಇದೆ. ಸೊ ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಓಕೆ ಸರ್, ಏನ್ ಹೇಳಿದ ಪ್ರೈಸ್? 7 lakh ಆಗುತ್ತೆ ಸರ್ ಫೈನಲ್ ಇದು. 7 lakh ಫೈನಲ್ ಆಗುತ್ತೆ ಸರ್. ಸೊ 7 lakhs ಗೆ ಫೈನಲ್ ಮಾಡಿ ಕೊಡ್ತಾರೆ. 2.5 ವರ್ಷನ್, 2.5 V ವರ್ಷನ್ ಗಾಡಿ. ಓಕೆ. ಅಂಡ್ ಬ್ರ್ಯಾಂಡ್ ನ್ಯೂ ಕಿಯಾ ಸೆಲ್ಟಾಸ್ ಇದೆ. ನೋಡ್ತಾ ಇರೋದು ಗಾಡಿ ಒಂಥರ ಯಾವ ತರ ಇದೆ ಅಂದ್ರೆ, ಇಲ್ಲೊಂದ್ ಕಿಯಾ ಇದೆ, ಅಲ್ಲೊಂದ್ ಕಿಯಾ ಇದೆ. ಹೇಳಿ ಸರ್. ಸೊ 2020 ಮಾಡಲ್ ಇದು. ಟಾಪ್ ಎಂಡ್ ಮಾಡಲ್ ಬರುತ್ತೆ ನಿಮ್ಗೆ. ಇದು ಪೆಟ್ರೋಲ್ 18,000 ಕಿಲೋಮೀಟರ್ ಓಡಿದೆ ಸರ್ ಇದು. ಸನ್ ರೂಫ್ ಬರುತ್ತೆ, ಪುಷ್ ಬಟನ್ ಬರುತ್ತೆ. ಬರೀ 18,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇನ್ನು ಗಾಡಿಗೆ ಬಂದಿರೋ ಕವರ್ ಕೂಡ ಬಿಚ್ಚಿಲ್ಲ ಒಳಗಡೆ, ಹಂಗೆ ಇದೆ. ಹೌದು ಸರ್. ಹೌದು. ಸೊ ಬರೀ 18,000 ಕಿಲೋಮೀಟರ್ ರನ್ ಆಗಿರುವಂತ ಕಿಯಾ ಸೆಲ್ಟಾಸ್ ಟಾಪ್ ಎಂಡ್ ವೇರಿಯಂಟ್, ಅದು ಕೂಡ ವೈಟ್ ಕಲರ್. ಹೌದು ಸರ್. ಸೊ ಆಲ್ಮೋಸ್ಟ್ ಸಿಂಗಲ್ ಓನರ್ ಇದ್ದಾರೆ. ಹೌದು ಸರ್. ಹೌದು. ಸೊ ಇದರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ. ನೋಡ್ತಾ ಇರ್ಬೋದು ನಿಮ್ಗೆ. ಸೊ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಬರುತ್ತೆ, ಸೆನ್ಸರ್ಸ್ ಬರುತ್ತೆ, ಡಿಫಾಗರ್ ಬರುತ್ತೆ. ಅಂಡ್ ಗಾಡಿ ಕೂಡ ಎಕ್ಸ್ಟ್ರೀಮ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ ನಿಮ್ಗೆ ಇಂಜಿನ್. ಅಂಡ್ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಅಂದ್ರೆ ಕಿಯಾ ಅಷ್ಟು ಪ್ರೀಮಿಯಂ ಆಗಿರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ದೊಡ್ಡ ಟಚ್ ಸ್ಕ್ರೀನ್ ಅಂಡ್ ಮೇಲೆ ಸನ್ ರೂಫ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಆಪ್ಷನಲ್, ಫುಲ್ ಟಾಪ್ ಎಂಡ್ ಗಾಡಿಗೆ ನಿಮ್ಗೆ ಸನ್ ರೂಫ್ ಬರೋದು ನೋಡಿ, ಆಪ್ಷನಲ್ ಗಾಡಿಗೆ. ಸೊ ಫುಲ್ ಟಾಪ್ ಎಂಡ್ ಗಾಡಿ. ಸೊ ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಎಲ್ಲಾ ಫೀಚರ್ಸ್ ಬರುತ್ತೆ ಆಲ್ಮೋಸ್ಟ್. ಸರ್ ಈ ಕಿಯಾ ಸೆಲ್ಟಾಸ್ 18,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? 15,000 ಫೈನಲ್ ಆಗುತ್ತೆ ಸರ್. 15,000 ಫೈನಲ್ ಆಗುತ್ತೆ ಸರ್. ಓಕೆ. ಅಂಡ್ ಒಂದು i20 ಹುಡ್ಕೋರ್ಗೆ i20 ಇದೆ. ನೋಡ್ತಾ ಇರ್ಬೋದು. ಸೊ ವೀಲ್ಸ್ ನೋಡ್ಬಿಟ್ಟು ನಾನು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗ್ಬಿಟ್ಟೆ ನೋಡಿ ಹೆಂಗಿದೆ ಅಂತ. ಸೊ ಇದು ಕಸ್ಟಮೈಸ್ಡ್ ವೀಲ್. ಸೊ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಹೇಳಿ ಸರ್. ಸರ್ 2012 ಸೆಕೆಂಡ್ ಓನರ್ ಸರ್ ಇದು. 65,000 ಕಿಲೋಮೀಟರ್ ಓಡಿದೆ. ಓಕೆ. ಮ್ಯಾಗ್ನಾ ಆಪ್ಷನ್ ಅಲ್ಲಿ ಇದೆ. ಮ್ಯಾಗ್ನಾ ಆಪ್ಷನಲ್. ಹೌದು ಸರ್. ಡೀಸೆಲ್, ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಹೌದು. ಓಕೆ. ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ಆಗಿದೆ. 4 lakhs ಫೈನಲ್ ಆಗುತ್ತೆ ಸರ್. 4 lakhs ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಸೊ 4 lakhs ಗೆ ನಿಮ್ಗೆ ಈ ಕಾಂಪ್ಯಾಕ್ಟ್ ಕಿಂಗ್ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಅಂಡ್ ನೋಡಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ 4 lakhs ಫೈನಲ್. ಹೌದು ಸರ್. ಹೌದು. ಸೊ ಒಂದು ಒಳ್ಳೆ ಡೀಲ್ ನೋಡ್ತಾ ಇರ್ಬೋದು. 4 lakhs ಗೆ ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ ಹೇಳಿ ಸರ್ ಇನ್ನೊಂದು ಹೋಂಡಾ ಸಿಟಿ.
ಸರ್ 2011 ಸೆಕೆಂಡ್ ಓನರ್ ಸರ್ ಇದು. ಓಕೆ, ಟಾಪ್ ಎಂಡ್ ಮಾಡಲ್ ಇದೆ. ಒಂದು 390 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 390 ಗಂಟ ಫೈನಲ್. ಹೌದು ಸರ್ ಹೌದು. ಸೊ ಟಾಪ್ ಎಂಡ್ ವೆಹಿಕಲ್ 390 ಗಂಟ ಫೈನಲ್. ಸೊ ಇದು ಬಂದ್ಬಿಟ್ಟು ಒಂದು ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಅಂಡ್ ನೋಡಿ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 220 ಟಾಪ್ ಸ್ಪೀಡ್ ಈ ಲಕ್ಸುರಿ ಸೆಡಾನ್ ಕಿಂಗ್ಗೆ. ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ 390 ಫೈನಲ್ ಆಗುತ್ತೆ ಸರ್. 390 ಫೈನಲ್. ಹೌದು ಸರ್ ಹೌದು. ಒಂದು ಟೊಯೋಟಾ ಇನೋವಾ ಇದೆ, ನೋಡ್ತಾ ಇರ್ಬೋದು. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ. ಸೊ ಆಲ್ಮೋಸ್ಟ್ ಇದು ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. ಹೇಳಿ ಸರ್. ಸರ್ 2010 ಸೆಕೆಂಡ್ ಓನರ್ ಸರ್, ವಿ ವರ್ಷನ್ ಇದು. ಓಕೆ, 180 ಕಿಲೋಮೀಟರ್ ರೋಡ್ ಇದೆ. 1,80,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ, ಒಂದು 680 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 680 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್ ಹೌದು. ಸೊ ನೋಡ್ತಾ ಇರ್ಬೋದು, ಈ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಇನೋವಾ ಸಿಗದೇ ಇಲ್ಲ. ಅಂಡ್ ಬೇಕಿದ್ರೆ ಎಲ್ಲ ಕಡೆ ಟೆಸ್ಟ್ ಮಾಡ್ಕೋಬಹುದು, ಚೆಕ್ ಮಾಡ್ಕೋಬಹುದು. ಸೊ ಗಾಡಿ ಎಲ್ಲ ನಿಮ್ಗೆ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 2.5 ವಿ ವರ್ಷನ್ ಟೊಯೋಟಾ ಇನೋವಾ. ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ. ಸೊ ಇನೋವಾ ಬಂದ್ಬಿಟ್ಟು ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ನಿಮ್ಗೆ, ಆಲ್ಮೋಸ್ಟ್ ನಿಮ್ಗೆ 4.5 ಲಕ್ಷ 5 ಲಕ್ಷ ಈಸಿಯಾಗಿ ಹೋಗೋ ಅಂತ ಏಕೈಕ ವೆಹಿಕಲ್. ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಗಾಡಿ ನಿಮ್ಗೆ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಏನ್ ಹೇಳಿದ್ದು ಸರ್ ಈ ಇನೋವಾಗೆ ಪ್ರೈಸ್? 680 ಫೈನಲ್ ಆಗುತ್ತೆ ಸರ್ ಇದು. 680 ಫೈನಲ್. ಹೌದು ಸರ್ ಹೌದು. ಓಕೆ, ಸೊ ಇವಾಗ ಬಂದ್ಬಿಟ್ಟು ಒಂದು ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು. ಸೊ ಇದು ಟಾಪ್ ಎಂಡ್ ಗಾಡಿ. ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಹೇಳಿ ಸರ್. ಸರ್ 2018 ಸಿಂಗಲ್ ಓನರ್ ಸರ್, W11 ಫುಲ್ ಟಾಪ್ ಎಂಡ್ ಬರುತ್ತೆ. ವಿತ್ ಸನ್ ರೂಫ್ ಬರುತ್ತೆ, ಪುಷ್ ಬಟನ್ ಬರುತ್ತೆ. ಓಕೆ, ಒಂದು 12 ಏರ್ ಬ್ಯಾಗ್ ಬರುತ್ತೆ ಸರ್ ಇದು. 12 ಏರ್ ಬ್ಯಾಗ್ ಬರುತ್ತೆ. ಹೌದು ಟಾಪ್ sir. ಎಂಡ್ ಗಾಡಿ. ಸೊ XUV 500 ಟಾಪ್ ಎಂಡ್ ಗಾಡಿ, ಅದು ಕೂಡ ಡೀಸೆಲ್ ಕಾರು. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ? ಇದು 95 ಆಗಿದೆ ಸರ್ ಇದು. ಸೊ 100% ಶೋರೂಮ್ ಟ್ರ್ಯಾಕ್ ಇರುವಂತ ಗಾಡಿ. ಕಲರ್ ಮಾತ್ರ ನಿಮ್ಗೆ ಸೂಪರ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು 12 ಏರ್ ಬ್ಯಾಗ್ ಇರುವಂತ ಗಾಡಿ. ಸೊ ಎಲ್ಲ ಟಾಪ್ ಕ್ವಾಲಿಟಿ ಫೀಚರ್ಸ್. ಸೊ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ಮೇಲೆ ಸನ್ ರೂಫ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸನ್ ರೂಫ್ ಕೂಡ ಬರುತ್ತೆ ನಿಮ್ಗೆ. ಗಾಡಿ ಸನ್ ರೂಫ್ ಕೂಡ ಇದೆ. ಸೊ ಆಮ್ರೆಸ್ಟ್ ಕೂಡ ಬರುತ್ತೆ. ಅಂಡ್ ಥರ್ಡ್ ರೋ ಕೂಡ ನಿಮ್ಗೆ ಆರಾಮಾಗಿದೆ. ಸೊ ಒಂದು ಒಳ್ಳೆ ವೆಹಿಕಲ್ ಮಹೇಂದ್ರ XUV 500. ಸೊ W11 ವೇರಿಯಂಟ್ ಟಾಪ್ ಎಂಡ್ ಗಾಡಿ, ಆಪ್ಷನಲ್. ಸೊ ಇದ್ರ ಮೇಲೆ ಯಾವ ವೇರಿಯಂಟ್ ಇಲ್ಲ, ಇದೆ ಟಾಪ್ ಎಂಡ್. ಅಂಡ್ ಸರ್ ಈ ಕಾರ್ಗೆ ನೀವು ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಸರ್ ಅದು 15 ವರೆ ಫೈನಲ್ ಆಗುತ್ತೆ ಸರ್. 15,000 ಫೈನಲ್. ಹೌದು ಸರ್ ಹೌದು. ಓಕೆ, ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಿಯಾ ಸೆಲ್ಟಾಸ್ ಇದೆ. ಹೇಳಿ ಸರ್. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಕಿಯಾ ಸೆಲ್ಟಾಸ್ ಇದೆ. ಸೊ ಇದು ಕೂಡ ಟಾಪ್ ಎಂಡ್ ಗಾಡಿ. ಸೊ ನಿಮ್ಗೆ ಇದ್ರಲ್ಲೂ ಕೂಡ ಸನ್ ರೂಫ್ ಎಲ್ಲ ಬರುತ್ತೆ. ಅಂಡ್ ಆಪ್ಷನಲ್ ಟಾಪ್ ಎಂಡ್. ಸೊ ಟೈರ್ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. 2021 ಸರ್ ಇದು ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಮಾಡಲು. ಹೌದು ಸರ್ ಹೌದು. ಎಷ್ಟು ರನ್ ಆಗಿದೆ? 15,000 ಆಗಿದೆ ಸರ್ ಇದು. 15,000 ಕಿಲೋಮೀಟರ್. ಹೌದು. ಸೊ ಎರಡು ಕಿಯಾ ಕೂಡ ಕಡಿಮೆನೆ ರನ್ ಆಗಿರೋದು. ಸರ್ ಈ ಕಾರ್ದು ಓನರ್ಶಿಪ್ ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಕಾರ್ ನಂಬರ್ ಬಂದ್ಬಿಟ್ಟು KA02MR7937. ಸೊ ಕಿಯಾ ಬ್ರ್ಯಾಂಡಿಂಗ್ ಸೂಪರ್ ಆಗಿದೆ. ಗ್ರಿಲ್ ಕೂಡ ಟೈಗರ್ ನೋಸ್ ಅಂತಾರೆ ಅದನ್ನ. ಅಂಡ್ ಅಲಾಯ್ ವೀಲ್ಸ್, ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ. ಸೈಡ್ ಮೋಲ್ಡಿಂಗ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಎಂಟೈರ್ ಒಂದು ಸ್ಟೆಪ್ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಬರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಟಾಪ್ ಎಂಡ್ ಅಲ್ಲಿ ಏನ್ ಫೀಚರ್ಸ್ ಬರುತ್ತೆ ಎಲ್ಲಾ ಫೀಚರ್ಸ್ ಬರುತ್ತೆ. ಅಂಡ್ ರೇರ್ ಕಪ್ ಹೋಲ್ಡರ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ಕಿಲೋಮೀಟರ್ ನ ತೋರಿಸ್ತಾ ಇದೀನಿ. ಸೊ 15,409 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ ಗಾಡಿ. ಸರ್ ಇವಾಗ ಈ ಕಿಯಾ ಸೆಲ್ಟಾಸ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ 15,75 ಆಗುತ್ತೆ ಸರ್ ಇದಕ್ಕೆ. 15,25 ಫೈನಲ್. 75 ಆಗುತ್ತೆ. 15,75. 15,25 ಅಲ್ಲ, 15,75.
ಫೈನಲ್ ಮಾಡಿ ಕೊಡ್ತಾರೆ. ಇದು 100% ನಿಮ್ಗೆ ಈಸಿಯಾಗಿ ಲೋನ್ ಆಗೋಗ್ಬಿಡುತ್ತೆ. ನಿಮ್ ಸಿವಿಲ್ ಸ್ಕೋರ್ ಡಿಪೆಂಡ್ಸ್. ಸೊ ಒಂದು ಟಾಪ್ ಅದು ಇದ್ರದ್ದು ನೋಡು. ಇನೋವಾ ಇಲ್ಲಿದೆ. ಇನೋವಾ ಟೊಯೋಟಾ ಕ್ರಿಸ್ಟಾ ಇದು ಬಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಸಿಂಗಲ್ ಓನರ್ ಝೆಡ್ ವರ್ಷನ್ ಇದು. ಓಕೆ. 170 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಎಲ್ಲ ಅಪ್ಡೇಟ್ ಶೋರೂಮ್ ಇಷ್ಟೇ ಇದೆ ನಿಮ್ಗೆ. 1,70,000 ಕಿಲೋಮೀಟರ್ ರನ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಇದೆ ಸರ್ ನಿಮ್ಗೆ. 18 ಫೈನಲ್ ಆಗುತ್ತೆ. 18 ಫೈನಲ್ ಆಗುತ್ತೆ. ಹೌದು. ಸೊ 18 ಫೈನಲ್. ಸರ್ ಇವಾಗ ಈ ಗಾಡಿ ಹತ್ತತ್ರ ಒಂದು 30-35 ಇದೆಯಾ ಸರ್? ಇದೆ 38 ಇದೆ ಸರ್. 38 ತಾಂಡ್ರು 38 ಲಕ್ಷ ಕಾರು ನಿಮ್ಗೆ 18 ಸರ್ ಫೈನಲ್? 18 ಫೈನಲ್ ಆಗುತ್ತೆ. 18 ಫೈನಲ್ ಮಾಡಿ ಕೊಡ್ತಾರೆ. ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಆಮ್ರೆಸ್ಟ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಮೇಲ್ಗಡೆ ನೋಡ್ಬೋದು AC ಮೌಂಟಿಂಗ್ ಎಲ್ಲ ಮಾಡಿದ್ದಾರೆ. ಸೂಪರ್ ಆಗಿದೆ ವೆಹಿಕಲ್ ಮಾತ್ರ. ಟೊಯೋಟಾ ಇನೋವಾ ಕ್ರಿಸ್ಟಾ 2.4 ಝೆಡ್ ವರ್ಷನ್. ಸೂಪರ್ ಆಗಿದೆ ವೆಹಿಕಲ್. ಸೊ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಇನ್ನು 100% ಇನ್ಫಾರ್ಮೇಶನ್ ಅನ್ನ ಹೇಳಕ್ಕೆ ರೆಡಿ ಆಗಿರ್ತಾರೆ. ಸರ್ ಏನ್ ಹೇಳಿದ್ದು ಪ್ರೈಸ್? 18 ಫೈನಲ್ ಆಗುತ್ತೆ ಸರ್. 18 ಫೈನಲ್ ಆಗುತ್ತೆ. ಓಕೆ. ಸೊ ಇಲ್ಲೊಂದು ಡೀಸೆಲ್ ವೆಹಿಕಲ್ ಇದೆ, ಅದು ಕೂಡ ಸೆಡಾನ್, ಅದು ಕೂಡ ಮಾರುತಿ ಸುಜುಕಿ ಸಿಯಾಜ್. ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್. ZA ಪ್ಲಸ್ ಇದು. 65,000 ಕಿಲೋಮೀಟರ್ ಓಡಿದೆ ಸರ್. 65,000 ಫೈನಲ್ ಆಗುತ್ತೆ ಸರ್. ಇದು 7 ಫೈನಲ್ ಆಗುತ್ತೆ ಸರ್. ಟಾಪ್ ಎಂಡ್ ಗಾಡಿ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ, ನೋಡ್ತಾ ಇರ್ಬೋದು. ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಡೀಸೆಲ್ ಕಾರು. ಆಲ್ಮೋಸ್ಟ್ ಒಂದು 18,000-19,000 ಕಿಲೋಮೀಟರ್ ಮೈಲೇಜ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸೊ 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಏರ್ AC ಬರುತ್ತೆ, ಆಮ್ರೆಸ್ಟ್ ಬರುತ್ತೆ ಅಂಡ್ 2 ಕಪ್ ಹೋಲ್ಡರ್ ಬರುತ್ತೆ ಅದ್ರ ಜೊತೆಗೆ. ಸೊ ಸ್ಮಾರ್ಟ್ ಗಾಡಿ ಇದು ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಫೈನಲ್ ಏನ್ ಹೇಳಿದ್ ಸರ್? 7 ಆಗುತ್ತೆ ಸರ್. 7 ಫೈನಲ್. ಬೀಟ್. ಸೊ ಡೀಸೆಲ್ ಕಾರ್ ಅನ್ಸುತ್ತೆ ಅಲ್ವಾ ಸರ್ ಇದು? 12 ಸರ್. ಇದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಹೇಳಿ ಸರ್. 2012 ಸರ್. 4th ಓನರ್ ಆಗಿದೆ ಇದು ಸರ್. ಇದು ಓಕೆ. 1.60 ಹೇಳ್ತಾ ಇದೀವಿ. 1.5 ಫೈನಲ್ ಆಗುತ್ತೆ ಸರ್. ಇದು 1.5 ಫೈನಲ್ ಮಾಡಿ ಕೊಡ್ತಾರೆ ಶೋಲೆಟ್ ಬೀಟ್ ನ. ಸೊ ಓನರ್ಶಿಪ್ ಜಾಸ್ತಿ ಆಗಿದೆ ಅಷ್ಟೇ. ಎಷ್ಟು ರನ್ ಆಗಿದೆ? 1 lakh ಆಗಿದೆ ಸರ್. ಇದು 1 lakh ರನ್ ಆಗಿದೆ. ಸೊ 1,50,000 ನಿಮ್ಗೆ ಆಲ್ಟೋನೇ ಬರಲ್ಲ, ಆ ಪ್ರೈಸ್ ಅಲ್ಲಿ ಬೀಟ್ ಕೊಟ್ಟಿದ್ದಾರೆ. ಅದು ಕೂಡ ಡೀಸೆಲ್ ಕಾರ್ ಅಲ್ವಾ ಸರ್? ಹೌದು ಸರ್. ಹೌದು. ಸೊ ಡೀಸೆಲ್ ಕಾರು ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಶೋಲೆಟ್ ಬೀಟ್ 1,50,000 ಫೈನಲ್. ಹತ್ತತ್ರ 22-3 ಮೈಲೇಜ್ ಬರುವಂತ ವೆಹಿಕಲ್ 1,50,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ ಅದ್ರ ಪಕ್ಕದಲ್ಲೇ ಫಿಯಟ್ ಲೀನಿಯಾ. ಹೇಳಿ ಸರ್. 2011 ಸಿಂಗಲ್ ಓನರ್ ಸರ್. ಇದು ಪ್ರಮೋಷನ್, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಇದೆ ಡೀಸೆಲ್ ವೆಹಿಕಲ್. ಓಕೆ. ಒಂದು 260-65 ವರೆಗೂ ಆಗುತ್ತೆ ಸರ್. ಇದು 260-65 ಗಂಟೆ ಫೈನಲ್ ಮಾಡಿ ಕೊಡ್ತಾರೆ. 2,60,000 ಫೈನಲ್. ಸೊ ಫಿಯಟ್ ಲೀನಿಯಾ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಸರ್? ಹೌದು ಸರ್. ಹೌದು. ಸೊ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ನೋಡ್ತಾ ಇರ್ಬೋದು. 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಮ್ರೆಸ್ಟ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ 2,50,000 ಫೈನಲ್. ಹೌದು ಸರ್. ಸೊ ಓಮ್ನಿ ಹುಡ್ಕೋರ್ಗೆ ಓಮ್ನಿ ಇದೆ, ಹೇಳಿ ಸರ್. 2013 ಸಿಂಗಲ್ ಓನರ್ ಸರ್. ಇದು ಓಕೆ. ಒಂದು 225 ಫೈನಲ್ ಆಗುತ್ತೆ ಸರ್ ನಿಮ್ಗೆ. 225 ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ಓಮ್ನಿನ. ಸೊ ಕಮರ್ಷಿಯಲ್ ಪರ್ಪಸ್, ಜನ ಜಾಸ್ತಿ ಇರೋರು, ಒಂದು ಒಳ್ಳೆ ವೆಹಿಕಲ್. ಸೊ ಇದು ಮಾತ್ರ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. 2,50,000 ಫೈನಲ್ ಮಾಡಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಓಕೆ. i10 ಹುಡ್ಕೋರ್ಗೆ i10 ಇದೆ. 1.2 ಪೆಟ್ರೋಲ್ ಇಂಜಿನ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮಿಡಿಲ್ ವೇರಿಯಂಟ್ ಅನ್ಸುತ್ತೆ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಅದು ಕೂಡ ಬ್ಲಾಕ್ ಕಲರ್. ಸರ್ ಈ i10 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2009 ಸೆಕೆಂಡ್ ಓನರ್ ಸರ್. ಇದು ಮ್ಯಾಗ್ನಾ. ಓಕೆ. ಒಂದು 235 ವರೆಗೂ ಆಗುತ್ತೆ ಸರ್ ಫೈನಲ್ ನಿಮ್ಗೆ. 235 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಹೌದು. ಸೊ ಮ್ಯಾಗ್ನಾ ವೇರಿಯಂಟ್ 235 ಗಂಟೆ ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ. ಎಷ್ಟು ರನ್ ಆಗಿದೆ ಸರ್ ಇದು? 60,000 ಆಗಿದೆ ಸರ್. ಇದು ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. 235 ಫೈನಲ್. ಹೌದು ಸರ್. ಹೌದು. ಅಂಡ್ ಕ್ವಿಡ್ ಹುಡ್ಕೋರ್ಗೆ ಕ್ವಿಡ್ ಇದೆ, ಹೇಳಿ ಸರ್. ಇದು ಸರ್ 2017 ಸಿಂಗಲ್ ಓನರ್ ಸರ್. 30,000 ಓಡಿದೆ.
ಓಕೆ ಕ್ಲೈಂಬರ್ ಇದು ಹೌದು. ಒಂದು 370 ಫೈನಲ್ ಆಗುತ್ತೆ ಸರ್ ಇದು. ಸೊ 370ಗೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸಿಗ್ತಾ ಇದೆ, RXT ವೇರಿಯಂಟ್. ಸೊ ನೋಡ್ತಾ ಇರ್ಬೋದು ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲೇ ಕಾಣಿಸುತ್ತೆ. 100% ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಹೌದು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸೊ ಫಸ್ಟ್ ಮ್ಯಾಗ್ವಿಲ್ ಬರ್ತಿಲ್ಲ, ಸೊ ಇವಾಗ ಲೇಟೆಸ್ಟ್ ಮಾಡೆಲ್ಗೆ ಮ್ಯಾಗ್ವಿಲ್ ಎಲ್ಲ ಬಿಟ್ಟಿದ್ದಾರೆ. ಸೊ ರೆನಾಲ್ಟ್ ಕ್ಲೈಂಬರ್. ಸೊ ಡ್ರೈವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದ್ರಲ್ಲಿ. ಸೊ ಫ್ಯಾಬ್ರಿಕ್ ಸೀಟ್ಸ್, ಡ್ರೈವರ್ ಏರ್ ಬ್ಯಾಗು, ಟಚ್ ಸ್ಕ್ರೀನು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ಆರಾಮಾಗಿ 18-20 ಈಸಿಯಾಗಿ ಬರುತ್ತೆ ಮೈಲೇಜ್. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಈ ಹೊಸ ಬಿಡ್ಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 370 ವರೆಗೂ ಫೈನಲ್ ಆಗುತ್ತೆ ಸರ್. 365 70 ಆಗುತ್ತೆ ಸರ್. ಓಕೆ. ಸೊ ಹೇಳಿ ಸರ್ ಜೆನ್ನು. ಸರ್ ಜನ್ ಎಷ್ಟು 2008 ಸೆಕೆಂಡ್ ಸರ್ ಇದು. ಓಕೆ. 60,000 ಓಡಿದೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. 2 lakhs ಹೇಳ್ತಾ ಇದೆ ಸರ್. 180 ಫೈನಲ್ ಆಗುತ್ತೆ ಸರ್ ಇದು. 180 ಫೈನಲ್. ಹೌದು ಸರ್. ಸೊ ಜೆನ್ನು ನಿಮ್ಗೆ 180ಗೆ ಫೈನಲ್ ಮಾಡಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು 1,80,000 ಫೈನಲ್. ಸೊ ಒಂದು ಒಳ್ಳೆ ಇಂಜನ್. ಸೊ ಜೆನ್ ಮಾತ್ರ ಸೂಪರ್ ಆಗಿರುತ್ತೆ ನಿಮ್ಗೆ. ಸೊ ಓಡಿಸೋರ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ 1,80,000 ಆಗುತ್ತೆ ಸರ್. 1,80,000. ಸೊ ಅದ್ರ ಪಕ್ಕದಲ್ಲೇ ಒಂದು ವ್ಯಾಗನರ್ ಇದೆ, ಹೇಳಿ ಸರ್ ವ್ಯಾಗನರ್ ಬಗ್ಗೆ. 2010 ಸಿಂಗಲ್ ಸರ್, ಪೆಟ್ರೋಲ್ ವಿತ್ LPG. ಓಕೆ. 60,000 ಓಡಿದೆ. ಒಂದು Okay. 260 ಹೇಳ್ತಾ ಇದ್ದೆ, 240 ವರೆಗೂ ಆಗುತ್ತೆ ಸರ್. ಪೆಟ್ರೋಲ್ ವಿತ್ LPG 240. 240 ಫೈನಲ್ ಆಗುತ್ತೆ. 240 ಫೈನಲ್. ಹೌದು ಸರ್. ಮಾಡ್ಲು 10 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಎಷ್ಟು ರನ್ ಆಗಿದೆ? 70 ಆಗಿದೆ ಸರ್ ಅದು. ಸೊ ನಿಮ್ಗೆ ಪೆಟ್ರೋಲ್ ಪ್ಲಸ್ LPG. ಸೊ LPG ಅಲ್ಲಿ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ, ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ SB ಕಾರ್ಸ್ ಅಲ್ಲಿ. ಸರ್ ಇದು ಆಲ್ಟೋ ಇದೆಯಾ ಸರ್? ಆಲ್ಟೋ 2004 ಮಾಡಲ್ ಸರ್ ಅದು. ಓಕೆ. ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 135 ಫೈನಲ್ ಆಗುತ್ತೆ ಸರ್ ಅದು. 135 ಫೈನಲ್. ಹೌದು ಸರ್ ಹೌದು. ಅಂಡ್ ಇದು 2009 ಸಿಂಗಲ್ ಓನರ್ ಸರ್, ಟಾಟಾ ಇಂಡಿಗೋ Indigo. CS. ಓಕೆ. ಪೆಟ್ರೋಲ್ sir ಇದು? 65,000 ಓಡಿದೆ ಸರ್ ಇದು. ಓಕೆ. 175 ಫೈನಲ್ ಆಗುತ್ತೆ ಸರ್ ಇದು. 175ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಬರೀ 65,000 ಸರ್. ಹೌದು ಸರ್ ಹೌದು. ಸೊ ಇದ್ರ ನಿಮ್ಗೆ ಇಂಜನ್ ಸೂಪರ್ ಆಗಿರುತ್ತೆ. ಅದು ಕೂಡ ಪೆಟ್ರೋಲ್ ಇಂಜನ್ ಅಂದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಸಕ್ಸಸ್ಫುಲ್ ಸೆಡಾನ್ ಅಂತಾನೆ ಹೇಳ್ಬೋದು. ಸೊ ಟಾಟಾ ಇಂಡಿಕಾ ಬಗ್ಗೆ ನಿಮ್ಗೆ ಗೊತ್ತು ಎಷ್ಟು ಸಕ್ಸಸ್ ಇಂಜನ್ ಅಂತ ಹೇಳ್ಬಿಟ್ಟು. ಸೊ ರಫ್ಯೂಸ್ ಓಡಿಸೋಕೆ ತುಂಬಾ ಒಳ್ಳೆ ಗಾಡಿ. ಒಂದು ಒಳ್ಳೆ ಪ್ರೈಸ್ ಗೆ ಕೊಟ್ಬಿಡಿ ಸರ್. 175 ಆಗುತ್ತೆ. 170 ವರೆಗೂ ಆಗುತ್ತೆ ಸರ್. ಓಕೆ. ನಿಮ್ಗೆ 2016 ವರ್ಣ ಸೂಪರ್ ಆಗಿದೆ. ಔಟ್ಲುಕ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಹೇಳಿ ಸರ್. 2016 ಸಿಂಗಲ್ ಓನರ್ ಸರ್. SX ಆಪ್ಷನ್ ಅದು. 6 ಏರ್ ಬ್ಯಾಗ್, ಪುಷ್ ಬಟನ್ ಬರುತ್ತೆ. ಓಕೆ. ಒಳ್ಳೆ ಮೈಲೇಜ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ ಸರ್. ಹೌದು ಸರ್ ಹೌದು ಸರ್. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿಯಲ್ಲಿ. ಅಂಡ್ ಮತ್ತೆ ಇದ್ರಲ್ಲಿ ಇನ್ನೊಂದು ವೈಟ್ ಇದೆ ಸರ್, 13 ಮಾಡಲ್ ಒಂದು 1.6 SX optional. SX. ಓಕೆ. SX ಆಪ್ಷನಲ್. ಹೌದು ಸರ್. ಸರ್ ಇದು ಡೀಸೆಲ್ ಕಾರ್ ಅಲ್ವಾ? ಹೌದು ಸರ್. ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಾ? 780 ಹೇಳ್ತಾ ಇದೆ ಸರ್. 760 ವರೆಗೂ ಆಗುತ್ತೆ ಸರ್. 760 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಓಕೆ. ಎಷ್ಟು ರನ್ ಆಗಿದೆ? 64,000 ಆಗಿದೆ. ಓನರ್ಶಿಪ್ ಸಿಂಗಲ್ ಓನರ್ ಸರ್. ನಿಮ್ಗೆ ಟಾಪ್ ಎಂಡ್ ಗಾಡಿಯಲ್ಲಿ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ.